ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ದೈಹಿಕವಾಗಿ ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿರುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಿರ ಪರಿಸ್ಥಿತಿ. ವೈದ್ಯರು, ವಾಯುಯಾನ ಇಂಜಿನಿಯರು, ಔಷಧ ವಿಜ್ಞಾನಿಗಳು ಮೊದಲಾದವರಿಗೆ ಕೀರ್ತಿ. ಗೃಹಿಣಿಯರು ಸ್ವ ಉದ್ಯೋಗ ಯೋಜನೆಗಳಿಗೆ ಪ್ರೋತ್ಸಾಹ ಸಿಗುತ್ತದೆ. ವೃಷಭ ರಾಶಿ ರೂಪಿಸಿರುವ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಪ್ರಯತ್ನ. ವಿಶೇಷ ವ್ಯಕ್ತಿಯೊಬ್ಬರ ಸಂದರ್ಶನ. ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಿರ ಪರಿಸ್ಥಿತಿ. ಮನೆಯಲ್ಲಿ ಪಿತೃಕಾರ್ಯ ಯೋಚನೆ. ಮಿಥುನ ರಾಶಿ ಮುಖಸ್ತುತಿಗೆ ಮನಸೋತು ಮಾತು ಕೊಡಬೇಡಿ. ಮನೋಬಲ ವೃದ್ಧಿಗೆ ಉಪಾಸನೆಯಲ್ಲಿ ಆಸಕ್ತಿ. ಉದ್ಯೋಗಸ್ಥರ ಸಾಧನೆಗೆ ಸಮಾಜದಲ್ಲಿ ಮನ್ನಣೆ. ಸ್ವಂತ ವ್ಯವಹಾರಸ್ಥರ ಉತ್ಪನ್ನಗಳಿಗೆ ಬೇಡಿಕೆ ವೃದ್ಧಿ. ಕಟಕ ರಾಶಿ ಹವಾಮಾನದ ವೈಪರೀತ್ಯದಿಂದ ದೇಹ ಮನಸ್ಸುಗಳ ಮೇಲೆ ಪರಿಣಾಮ. ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಹೊಣೆಗಾರಿಕೆಗಳು. ಪಾಲುದಾರಿಕೆ. ಕೃಷಿ ಉತ್ಪನ್ನಗಳ ಮಾರಾಟಗಾರರಿಗೆ ಮಧ್ಯಮ ಆದಾಯ. ಸಿಂಹರಾಶಿ ಉದ್ಯೋಗ ಕ್ಷೇತ್ರದಲ್ಲಿ ಬಹುಮುಖ ಸಾಧನೆ. ಸ್ವಂತ ಉದ್ಯಮಿಗಳಿಗೆ ತಾತ್ಕಾಲಿಕ ಹಿನ್ನಡೆ. ಸಾಹಿತ್ಯ ಸಾಧಕರಿಗೆ ಗೌರವ. ಶಿಕ್ಷಣ ಕ್ಷೇತ್ರದಲ್ಲಿ ಅಧಿಕಾರ ಸ್ಥಾನದಲ್ಲಿರುವವರಿಗೆ ಹೊಸ ಹೊಣೆಗಾರಿಕೆ. ಕೌಟುಂಬಿಕ ಜೀವನದಲ್ಲಿ ಆನಂದ. ಕನ್ಯಾ ರಾಶಿ ಆರಂಭದಲ್ಲಿರುವ ಹುರುಪನ್ನ ಕೊನೆಯವರೆಗೂ ಕಾಯ್ದುಕೊಳ್ಳಿ. ಉದ್ಯೋಗಸ್ಥರಿಗೆ ಸತ್ವ ಪರೀಕ್ಷೆ. ಸ್ವಯಂ ಉದ್ಯಮ ನಡೆಸುವವರ ಉತ್ಪಾದನೆ ವೃದ್ಧಿಯ ಅನಿವಾರ್ಯತೆ. ಲೇವಾದೇವಿ ವ್ಯವಹಾರಸ್ಥರಿಗೆ ಲಾಭದಲ್ಲಿ ಹಿನ್ನಡೆ. ತುಲಾರಾಶಿ ಅಂತರ್ವಾಣಿಯನ್ನ ಆಲಿಸಿ ದಿಟ್ಟತನದ ಹೆಜ್ಜೆ ಇಡಿ. ಇಷ್ಟ ದೈವಾನುಗ್ರಹದಿಂದ ಕಷ್ಟಗಳು ದೂರ. ಉದ್ಯೋಗ ಕ್ಷೇತ್ರದಲ್ಲಿ ಮೇಲಿನವರಿಂದ ಆದರದ ಮಾತುಗಳು. ವ್ಯವಹಾರ ಕ್ಷೇತ್ರದಲ್ಲಿ ಪೈಪೋಟಿ ನಿವಾರಣೆ. ವೃಶ್ಚಿಕ ರಾಶಿ ಉದ್ಯೋಗ ಕ್ಷೇತ್ರದಲ್ಲಿ ಪರಸ್ಪರ ಸೌಹಾರ್ದ ಮತ್ತು ಸಹಕಾರ. ಪಾಲುದಾರಿಕಾ ವ್ಯವಹಾರಸ್ಥರಿಗೆ ಸಾಮಾನ್ಯ ಲಾಭ. ಸಂಗೀತ ಶ್ರವಣದಲ್ಲಿ ಆಸಕ್ತಿ. ದೀರ್ಘಕಾಲದ ದೈಹಿಕ ಸಮಸ್ಯೆಗಳು ಪರಿಹಾರ. ಲೇವಾದೇವಿ ವ್ಯವಹಾರ ನಡೆಸುವವರಿಗೆ ಸ್ವಲ್ಪ ನಷ್ಟ. ಧನುರಾಶಿ ಸಂಸಾರದ ಕೆಲಸಗಳಿಗಾಗಿ ಮಿತಿಮೀರಿದ ಓಡಾಟ. ದೇವತಾರ್ಚನೆಯಿಂದ ಶೀಘ್ರ ಫಲಪ್ರಾಪ್ತಿ. ದೂರದಲ್ಲಿರುವ ಬಂಧುಗಳಿಂದ ಅನಿರೀಕ್ಷಿತ ಸಹಾಯ ಪ್ರಾಪ್ತಿ. ಹಿರಿಯರಿಗೆ ಇನ್ನಷ್ಟು ಜವಾಬ್ದಾರಿ. ಪಿತೃಕಾರ್ಯದಿಂದ ಧನ್ಯತೆ. ಮಕರ ರಾಶಿ ಕ್ಷುದ್ರಬಾಧೆಗಳನ್ನು ಎದುರಿಸುವುದರಲ್ಲೇ ಅಮೂಲ್ಯ ಕಾಲಹರಣ. ಸಮಯದ ಮಿತಿಯೊಳಗೆ ಕೆಲಸ ಮುಗಿಸಲು ಒತ್ತಡ. ದೀರ್ಘಾವಧಿ ಯೋಜನೆಗಳಲ್ಲಿ ಹಣ ಹೂಡಿಕೆ. ದೇವಿಯ ಆಲಯಕ್ಕೆ ಭೇಟಿ. ಸಂತೋಷ. ಕುಂಭರಾಶಿ ಸಾಮಾಜಿಕ ಕ್ಷೇತ್ರದಿಂದ ಕಾರ್ಯಗಳ ಕರೆ. ಉದ್ಯೋಗ ಕ್ಷೇತ್ರದಲ್ಲಿ ಉಲ್ಲೇಖಾರ್ಹ ಸಾಧನೆ. ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ. ಸ್ವಂತ ಉದ್ಯಮದ ಉತ್ಪನ್ನಗಳಿಗೆ ಒಳ್ಳೆಯ ಬೇಡಿಕೆ. ಕುಟುಂಬದ ಹಿರೇಮನೆಯಲ್ಲಿ ಪಿತೃಕಾರ್ಯ. ಇನ್ನು ಕೊನೆಯದಾಗಿ ಮೀನರಾಶಿ ಆದಾಯಕ್ಕೆ ಕೊರತೆ ಇರೋದಿಲ್ಲ. ಸರ್ಕಾರಿ ಕಾರ್ಯಗಳಲ್ಲಿ ನಿಯೋಜಿತ ಕಾರ್ಯಗಳು ಯಶಸ್ವಿ. ಉದ್ಯೋಗಸ್ಥರಿಗೆ ಸಣ್ಣ ಮಟ್ಟಿನ ಪದೋನ್ನತಿ ಸಂಭವ. ಸರ್ಕಾರಿ ನೌಕರರಿಗೆ ದೂರದ ಊರಿಗೆ ವರ್ಗಾವಣೆಯ ಸಾಧ್ಯತೆ. ಹಿರಿಯರು, ಗೃಹಿಣಿಯರು, ಮಕ್ಕಳು ಕ್ಷೇಮ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.